ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ನಡೆದ ಟಿ20 ವಿಶ್ವಕಪ್ 2026ರ ಸೂಪರ್ 8 ಹಂತದ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಇತಿಹಾಸ ಸೃಷ್ಟಿಸಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಗೆದ್ದು ಆರ್ಭಟಿಸಿದೆ. ವೆಸ್ಟ್ ಇಂಡೀಸ್ ನೀಡಿದ್ದ 196 ರನ್ಗಳ ಬೃಹತ್ ಗುರಿಯನ್ನ ಚೀಟಿಕೆ ಹೊಡೆದಷ್ಟು ಸುಲಭವಾಗಿ ಚೇಸ್ ಮಾಡಿದೆ. ಇದಕ್ಕೆಲ್ಲ ಕಾರಣವಾಗಿದ್ದು ಆಪತ್ ಬಾಂಧವ ನಮ್ಮ ಸಂಜು ಸ್ಯಾಮ್ಸನ್. ಯಾವಾಗಲೂ ಟೀಂ ಇಂಡಿಯಾಗೆ ಆಯ್ಕೆಯಾಗ್ತಾ ಇದ್ರು. ಪ್ಲೇಯಿಂಗ್ 11ನಲ್ಲಿ ಅವಕಾಶ ಸಿಗದೆ ಬೆಂಚ್ ಕಾಯ್ತಾ ಇದ್ದ ಸಂಜು ಸ್ಯಾಮ್ಸನ್ ನಿನ್ನೆ ಸಿಕ್ಕ ಅವಕಾಶವನ್ನ ಎರಡೂ ಕೈಗಳಿಂದ ಬಾಚಿಕೊಂಡ್ರು. ಕೇವಲ 50 ಎಸೆತಗಳಲ್ಲಿ ಅಜೇಯ 97 ರನ್ ಸಿಡಿಸಿ ಟೀಂ ಇಂಡಿಯಾವನ್ನ ಸೆಮಿಫೈನಲ್ಗೆ ಕೊಂಡೊಯ್ದ್ರು. ಭಾರತದ ಬೌಲಿಂಗ್ ದಾಳಿಯನ್ನ ಉಡೀಸ್ ಮಾಡಿದ ಕೆರಿಬಿಯನ್ ದೈತ್ಯರ ಆಟ ಹೇಗಿತ್ತು? ಸಂಕಷ್ಟದಲ್ಲಿದ್ದ ಭಾರತಕ್ಕೆ ಸಂಜು ಸ್ಯಾಮ್ಸನ್ ಮತ್ತು ತಿಲಕ್ ವರ್ಮಾ ಜೀವ ತುಂಬಿದ್ದು ಹೇಗೆ? ಸೆಮಿಫೈನಲ್ನಲ್ಲಿ ಟೀಂ ಇಂಡಿಯಾ ಯಾರನ್ನ ಎದುರಿಸಲಿದೆ? ಇಂದಿನ ವಿಡಿಯೋದಲ್ಲಿ ಈ ರೋಚಕ ಪಂದ್ಯದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಡನ್ ಗಾರ್ಡನ್ಸ್ನಲ್ಲಿ ಕೆರಿಬಿಯನ್ ದೈತ್ಯರ ಅಬ್ಬರ, ಬೂಮ್ರಾ ಮ್ಯಾಜಿಕ್. ಸ್ನೇಹಿತರೆ, ನಿನ್ನೆದು ವರ್ಚುವಲ್ ಕ್ವಾರ್ಟರ್ ಫೈನಲ್ ಪಂದ್ಯವಾಗಿತ್ತು. ಟಾಸ್ ಗೆದ್ದ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ವೆಸ್ಟ್ ಇಂಡೀಸ್ ಪರ ಓಪನಿಂಗ್ಗೆ ಇಳಿದ ಶಾಯ್ ಹೋಪ್ ಮತ್ತು ರೋಸ್ಟನ್ ಚೇಸ್ ಎಚ್ಚರಿಕೆಯ ಆಟ ಶುರು ಮಾಡಿದ್ರು. ಆರಂಭದಲ್ಲಿ ವರುಣ್ ಚಕ್ರವರ್ತಿ ಶಾಯ್ ಹೋಪ್ ವಿಕೆಟ್ ಕಿತ್ತು ಬ್ರೇಕ್ ಥ್ರೂ ನೀಡಿದ್ರು. ಆದರೆ ಆಮೇಲೆ ಶುರುವಾಗಿದ್ದೇ ಅಸಲಿ ಆಟ. ಕ್ರೀಸ್ಗೆ ಬಂದ ಶಿಮ್ರನ್ ಹೆಟ್ಮೇರ್ ಸಿಕ್ಸರ್ಗಳ ಸುರಿಮಳೆಗೈದ್ರು. ಈ ವೇಳೆ ಕ್ಯಾಪ್ಟನ್ ಸೂರ್ಯ ಜಸ್ಪ್ರೀತ್ ಬೂಮ್ರಾ ಕೈಗೆ ಬಾಲ್ ಕೊಟ್ರು. ಬೂಮ್ರಾ ಕೇವಲ 3 ಎಸೆತಗಳ ಅಂತರದಲ್ಲಿ ಅಪಾಯಕಾರಿ ಹೆಟ್ಮೇರ್ ಮತ್ತು ರೋಸ್ಟನ್ ಚೇಸ್ ವಿಕೆಟ್ ಕಿತ್ತು ವಿಂಡೀಸ್ ಪಾಳೆಯದಲ್ಲಿ ನಡುಕ ಹುಟ್ಟಿಸಿದ್ರು. ಆದರೆ ಕೊನೆಯ 5 ಓವರ್ಗಳಲ್ಲಿ ಜೇಸನ್ ಹೋಲ್ಡರ್ ಮತ್ತು ರೋಮನ್ ಪೋವೆಲ್ ಭಾರತೀಯ ಬೌಲರ್ಗಳನ್ನು ಬೆಂಡೆತ್ತಿದ್ರು. ಹರ್ಷದೀಪ್ ಸಿಂಗ್ ಅವರ ಒಂದೇ ಓವರ್ನಲ್ಲಿ 24 ರನ್ ಚಚ್ಚಿದ್ರು. ಪೋವೆಲ್ ಕೇವಲ 19 ಬಾಲ್ಗಳಲ್ಲಿ 34 ರನ್ ಸಿಡಿಸಿದರೆ ಹೋಲ್ಡರ್ 22 ಬಾಲ್ಗಳಲ್ಲಿ 37 ರನ್ ಬಾರಿಸಿ ತಂಡದ ಮೊತ್ತವನ್ನ 20 ಓವರ್ಗಳಲ್ಲಿ 195ಕ್ಕೆ ತಂದು ನಿಲ್ಲಿಸಿದ್ರು. ಆರಂಭಿಕ ಆಘಾತ, ಸಂಕಷ್ಟ ಎದುರಿಸಿದ ಟೀಂ ಇಂಡಿಯಾ. 196 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ್ದ ಭಾರತಕ್ಕೆ ಆರಂಭದಲ್ಲೇ ಆಘಾತ ಕಾದಿತ್ತು. ಫಾರ್ಮ್ನಲ್ಲಿ ಇಲ್ಲದ ಅಭಿಷೇಕ್ ಶರ್ಮಾ ಕೇವಲ 10 ರನ್ ಗಳಿಸಿ ಔಟ್ ಆದರೆ ಅದ್ಭುತ ಫಾರ್ಮ್ನಲ್ಲಿರುವ ಇಶಾನ್ ಕಿಶನ್ ಕೂಡ 10 ರನ್ ಗಳಿಸಿ ಪೆವಿಲಿಯನ್ ಸೇರ್ಕೊಂಡ್ರು. ಕೇವಲ 41 ರನ್ಗಳಿಗೆ 2 ವಿಕೆಟ್ ಕಳ್ಕೊಂಡ ಭಾರತ ತೀವ್ರ ಸಂಕಷ್ಟಕ್ಕೆ ಸಿಲುಕಿತ್ತು. ಒಂಟಿ ಸಲಗದಂತೆ ಆರ್ಭಟಿಸಿದ ಸಂಜು ಸ್ಯಾಮ್ಸನ್. ಆದರೆ ಓಪನರ್ ಆಗಿ ಕ್ರೀಸ್ಗೆ ಬಂದಿದ್ದ ಸಂಜು ಸ್ಯಾಮ್ಸನ್ ವೆಸ್ಟ್ ಇಂಡೀಸ್ ಬೌಲರ್ಗಳ ಮೇಲೆ ಮುಗಿಬಿದ್ರು. ಸ್ಪಿನ್ನರ್ ಅಖಿಲ್ ಹುಸೇನ್ ಓವರ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಬೌಂಡರಿ ಸಿಡಿಸಿ ತಮ್ಮ ಇಂಟೆಂಟ್ ಏನು ಅಂತ ತೋರಿಸಿದ್ರು. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಔಟ್ ಆದ್ರೂ ಎದೆಗುಂದದ ಸಂಜು ಕೇವಲ 26 ಎಸೆತಗಳಲ್ಲಿ ತಮ್ಮ ಅರ್ಧಶತಕ ಪೂರೈಸಿದ್ರು. ಈ ವೇಳೆ ಜೊತೆಯಾದ ಯುವ ಆಟಗಾರ ತಿಲಕ್ ವರ್ಮಾ ಶಮರ್ ಜೋಸೆಫ್ ಓವರ್ನಲ್ಲಿ ಹ್ಯಾಟ್ರಿಕ್ ಬೌಂಡರಿ ಸಿಡಿಸಿ ಕೇವಲ 15 ಎಸೆತಗಳಲ್ಲಿ 27 ರನ್ ಚಚ್ಚಿ ಪ್ರೆಷರ್ ಕಡಿಮೆ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ಕೂಡ ಉಪಯುಕ್ತ ಕಾಣಿಕೆ ನೀಡಿದ್ರು. ಅಂತಿಮವಾಗಿ ಕೇವಲ 50 ಎಸೆತಗಳನ್ನು ಎದುರಿಸಿದ ಸಂಜು ಸ್ಯಾಮ್ಸನ್ ಬರೋಬ್ಬರಿ 12 ಬೌಂಡ್ರಿ ಮತ್ತು 4 ಭರ್ಜರಿ ಸಿಕ್ಸರ್ಗಳ ನೆರವಿನಿಂದ ಅಜೇಯ 97 ರನ್ ಸಿಡಿಸಿ ಇನ್ನೂ 4 ಎಸೆತಗಳು ಬಾಕಿ ಇರುವಾಗಲೇ ಟೀಂ ಇಂಡಿಯಾವನ್ನ ಗೆಲುವಿನ ದಡ ಸೇರಿಸಿದ್ರು. ಟಿ20 ವಿಶ್ವಕಪ್ ಇತಿಹಾಸದಲ್ಲೇ ಭಾರತದ ಅತಿದೊಡ್ಡ ಚೇಸ್, ಭಾವುಕರಾದ ಸಂಜು ಸ್ಯಾಮ್ಸನ್. ಹೌದು ಸ್ನೇಹಿತರೆ, ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ಟೀಂ ಇಂಡಿಯಾ ಚೇಸ್ ಮಾಡಿದ ಅತಿ ದೊಡ್ಡ ಮೊತ್ತ ಇದಾಗಿದೆ. ವಿನ್ನಿಂಗ್ ಶಾಟ್ ಹೊಡೆದ ತಕ್ಷಣ ಸಂಜು ಸ್ಯಾಮ್ಸನ್ ಮೈದಾನದಲ್ಲೇ ಮಂಡಿಯೂರಿ ಕಣ್ಣು ಮುಚ್ಚಿ ದೇವರನ್ನ ಪ್ರಾರ್ಥಿಸಿದ್ರು. ಡ್ರೆಸ್ಸಿಂಗ್ ರೂಮ್ಗೆ ಹೋಗುವಾಗ ತಮ್ಮ ಬ್ಯಾಟ್ಗೆ ಮುತ್ತಿಟ್ರು. ಪಂದ್ಯಶ್ರೇಷ್ಠ ಪ್ರಶಸ್ತಿ ಪಡೆದು ಮಾತನಾಡಿದ ಸಂಜು, ನಾನು ಕ್ರಿಕೆಟ್ ಶುರು ಮಾಡಿದ ದಿನದಿಂದಲೂ ದೇಶಕ್ಕಾಗಿ ಆಡುವ ಕನಸು ಕಂಡಿದ್ದೆ. ಈ ದಿನಕ್ಕಾಗಿ ನಾನು 10 ವರ್ಷಗಳಿಂದ ಕಾಯ್ತಾ ಇದ್ದೆ. ಅವಕಾಶ ಸಿಗದೇ ಇದ್ದಾಗ ನನ್ನ ಸಾಮರ್ಥ್ಯದ ಬಗ್ಗೆ ನನಗೆ ಅನುಮಾನ ಶುರುವಾಗಿತ್ತು. ಆದರೆ ದೇವರಿಗೆ ಧನ್ಯವಾದಗಳು, ಇಂದು ಆಶೀರ್ವಾದ ಸಿಕ್ಕಿದೆ ಅಂತ ಭಾವುಕರಾಗಿ ನುಡಿದ್ರು. ಸೆಮಿಫೈನಲ್ನಲ್ಲಿ ಭಾರತಕ್ಕೆ ಎದುರಾಳಿ ಯಾರು? ಸೂಪರ್ 8ನ ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಗೆದ್ದಿರುವ ಟೀಂ ಇಂಡಿಯಾ ಈಗ ದರ್ಪದಿಂದ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಮಾರ್ಚ್ 5ರಂದು ಗುರುವಾರ ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ನಡೆಯಲಿರುವ ಬ್ಲಾಕ್ ಬಸ್ಟರ್ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ತಂಡವನ್ನ ಎದುರಿಸಲಿದೆ. ಪಾಕಿಸ್ತಾನ ನ್ಯೂಜಿಲೆಂಡ್ ಅನ್ನ ಮಣಿಸಿ ಬಂದಿರುವ ಇಂಗ್ಲೆಂಡ್ ಅನ್ನ ಸೋಲಿಸಲು ಭಾರತ ಸಜ್ಜಾಗಿದೆ. ಸ್ನೇಹಿತರೆ, ಸಂಜು ಸ್ಯಾಮ್ಸನ್ ಅವರ ಈ ಐತಿಹಾಸಿಕ ಇನ್ನಿಂಗ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಟೀಂ ಇಂಡಿಯಾ ಗೆಲ್ಲುತ್ತಾ? ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಕ್ರಿಕೆಟ್ ಪ್ರೇಮಿ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಟೀಮ್ ಇಂಡಿಯಾದ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳಿಗಾಗಿ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.